Dad, what is goosebumps? Goosebumps. यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे. ನಮಸ್ಕಾರ ಗುರು, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಏಕೆ ಕನ್ನಡಿಗ. ನನಗೊತ್ತು ಲಾಸ್ಟ್ ವಿಡಿಯೋದಲ್ಲಿ ಏನು ಗುರು ಸಂಗಮಕ್ಕೆ ಹೋಗಿಲ್ಲ, ದಡದಲ್ಲೇ ನಿಂತ್ಕೊಂಡು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ಅಂತೆಲ್ಲ ಕಮೆಂಟ್ ಹಾಕಿದ್ರಿ. ಅದಕ್ಕೇ ನೋಡಿ ಬೆಳಗ್ಗೆ ಎದ್ದು ಸಂಗಮಕ್ಕೆ ಹೋಗಬೇಕು ಅಂದ್ಬಿಟ್ಟೆ ಇಲ್ಲೇ ಉಳ್ಕೊಂಡು ಇವಾಗ ಸಂಗಮದ ಕಡೆ ಹೋಗ್ತಾ ಇದ್ದೀವಿ. ನೋಡಿರಿ, ನಮಗೋಸ್ಕರ ಬೋಟೆಲ್ಲ ರೆಡಿಯಾಗಿ ನಿಂತಿರ್ತವೆ. ಹೋಗಬೇಕು, ಕಾಸು ಕೊಟ್ಟು ಜಿಗಿಬೇಕು. ಲೆಟ್ಸ್ ಗೋ. ನೋಡಿ ಈ ಕಡೆಯಿಂದ ಇವಾಗ ಬರ್ತೀವಲ್ವ, ಈ ಘಾಟಿಂದ ಈ ಸೈಡಿಂದ ಘಾಟ್ ಬಂದಾಗ ಇಲ್ಲೇ ಮುಂದೆನೇ ಒಂದು ಟರ್ನ್ ಇರುತ್ತೆ. ಫಸ್ಟ್ ಗೇಟಿಂದ ಬಿಡ್ತಾರೆ, ಆದರೆ ಜಾಸ್ತಿ ಜನ ಇರ್ತಾರೆ ಅಂದ್ಬಿಟ್ಟು ಯಾರು ಫಸ್ಟ್ ಗೇಟ್ ಕಡೆ ಬರೋಲ್ಲ. ನಾವು ಹಂಗೆ ನೋಡಿ ಹಿಂಗೆ ವ್ಯೂ ನೋಡಿಕೊಂಡು ಈ ರೂಟಲ್ಲಿ ಹಿಂಗಾಸಿಂದ ಹೋಗ್ಬಿಡ್ಬೋದು. ಬೆಳಗ್ಗೆ ನೋಡಿ ಹೆಂಗೈತೆ ವೆದರು, ಫುಲ್ಲು ಕೋಲ್ಡ್ ಆಗೈತೆ. ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆ 5 ನಿಮಿಷ ಆಗಲೇ ಬೆಳಗಾಗ್ಬಿಟ್ಟೈತಿ. ಇಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಎಲ್ಲ ಐತಿ. ಇಲ್ಲಿ ಬೆಜ್ಜಾನ್ ಕಡೆ ಟಾಯ್ಲೆಟ್ ಫೆಸಿಲಿಟಿ ಐತೆ, ತಲೆ ಕೆರೆಸ್ಕೊಳಂಗಿಲ್ಲ. ಏನು ಬೆಳಗ್ಗೆ ಇಷ್ಟೊಂದು ಜನ ಬಂದ್ಬಿಟ್ಟವ್ರೆ ಅಂತ ಸುಮ್ಮನೆ ಹೇಳ್ತಾ ಇದ್ದೀನಿ. 24 ಗಂಟೆ ಬರ್ತಾನೆ ಇರ್ತಾರೆ ಜನ ಇಲ್ಲಂತೂ, ಯಾಕೆ ಹೇಳ್ತೀರಾ? ಈ ಥರ ಹಿಂಗೆ ಎಲ್ಲೇ ಹೋದ್ರೆ ಹಿಂಗೆ ಕಂಬಗಳು ಹಾಕ್ಬಿಟ್ಟಿರ್ತಾರೆ. ಇವಾಗ ಇದು ಮಹಾ ಕುಂಭಮೇಳ ಫುಲ್ಲು ಆರ್ಮಿಯವ್ರ ಕಂಟ್ರೋಲಲ್ಲೇ ಇರುತ್ತೆ. ಈ ಕಡೆ ಏನು ಕಾಣಿಸ್ತಾ ಇದೆಯಲ್ಲ, ಇದು ಇವರು ಉಳ್ಕೊಳ್ಳೋಕ್ಕೆ, ಮತ್ತು ಈ ಅಗೋರಿಗಳು ಅಷ್ಟೇ, ಅವರು ಇಲ್ಲೇ ಉಳ್ಕೊಂಡಿದ್ದು. ಮುಂದೆ ತೋರಿಸ್ತೀನಿ ಅವ್ರಿಗೆ. ಅಲ್ಲೇ ನೋಡ್ತಾ ಇರಲ್ಲ, ಆ ಸೈಡು ಆರ್ಮಿಯವ್ರಿಗೆ, ಮತ್ತು ಇದರಲ್ಲೂ ಅಷ್ಟೇ ಫ್ರಂಟ್ ಲೈನಲ್ಲಿ ಆರ್ಮಿಯವರು ಕೊಟ್ಟಿರೋದು. ನೋಡಿ ಬೆಳಗ್ಗೆ ಎಷ್ಟು ಜನ ಆಗಲೇ ಹೋಯ್ತವ್ರೆ. ಬೆಳಗ್ಗೆ ಸಾಮಾನು ಹೆಗಲ ಮೇಲೆ ಹಾಕೊಂಡು ಹೊರಟಿದ್ದೀರಾ? ಅಂಕಲ್ ಯಾಕೆ ಶಾಕ್ ಆಗಿಬಿಟ್ಟವ್ರೆ. ಕನ್ನಡದವರೇ ಇರಬೇಕು, ಅರ್ಥ ಆಗಿರ್ಬೇಕು. ಅದಕ್ಕೆ ಬನ್ನಿ, ಇವ್ರು ಯಾರೋ ಹೋಗಂಗೆ ಕಾಣಿಸ್ತಿಲ್ಲ. ಆ ಕಡೆ ಅಲ್ಲಿ ಮುಂದೆ ಹೋಗೋಣ. ಇಲ್ಲೇ ಏನು ಗುರು, ನಿಮಗೆ ಇಲ್ಲ ಅಂದ್ರೆ 1-1.5 ಸಾವಿರ ಬೋಟ್ಗಳವೆ ನೋಡ್ರಿ. ಇನ್ನೂ ಬಿಟ್ಟು 5 ನಿಮಿಷ ಆಗಿರೋದು, ಆಗಲೇ ಇಲ್ಲ ಅಂದರೂ ಒಂದು 100-150 ಬೋಟು, ಇನ್ನೂ ಜಾಸ್ತಿನೇ ಇದೆ. ಬೆಳಗ್ಗೆ ಈ ಸೀನು ಅಂತೂ ಮಸ್ತು. ಮಂಜು ಗುರು, ಇಲ್ಲಿ ಎಲ್ಲ ಮಂಜು ಮುಚ್ಕೊಂಬಿಟ್ಟೈತೆ, ಏನೂ ಕಾಣಿಸ್ತಿಲ್ಲ. ಆದರೂ ಜನ ಹೆಂಗೋಯ್ತಾವ್ರು ಗೊತ್ತಾ? ನೋಡ್ರಿ, ಅಲ್ಲೆಲ್ಲ ಬರ್ತಿರೋರೆಲ್ಲ ಜನಗಳೇ. ಲೈಟೆಲ್ಲ ಆನ್ ಆಗಿ ಇವಾಗ ಆಫ್ ಆಯ್ತೈತೆ. ನದಿ ಯಾವ ಥರ ಕಾಣುತ್ತೆ ಅಂತ ನೀವು ಇಲ್ಲಿಂದ ನೋಡೋದು. ನೀರು ನೀವು ನೋಡ್ತಾ ಇರೋದು ಯಮುನಾ ನದಿನ. ಇವರೆಲ್ಲ ಹೋಗಕ್ಕೆ ರೆಡಿಯಾಗಿರೋರು. ನಾವು ಇಲ್ಲಿರೋರೆಲ್ಲ ಕೇಳ್ತಾ ಇದ್ದೀವಿ, ನಮಗೂ ಯಾವುದಿನ್ನೂ ಬೋಟು ಸಿಕ್ಕಿಲ್ಲ. ನೋಡೋಣ, ಆ ಕಡೆ ಹೋಗ್ಬೋದು, ಆ ಕಡೆ ಹೋಗಿ ಟ್ರೈ ಮಾಡ್ಬೋದು. ಯಾರನ್ನ ಸಿಕ್ಕಿದ್ರು ಹೇಳ್ತಾರೆ. ನೋಡಿರಿ, ಯಾರೋ ಫೋಟೋ ಬೇರೆ ತೆಗಿತಾವ್ರೆ. ಬಾಂಡ್ಲಿ ಅಂಕಲ್ ಫೋಟೋ ತೆಗಿತಾವ್ರೆ. ನಮಗೂ ಇಲ್ಲಿ ಯಾವುದನ್ನ ಸಿಕ್ಕಿ ಬೋಟ್ ಮಾತಾಡಿಸ್ತಾ ಇದ್ದೀವಿ, ಕೇಳ್ತಿದ್ದೀವಿ. ಅವರು ಜಾಸ್ತಿ ಕೇಳ್ತಾವ್ರೆ, ಎಲ್ಲರಿಗೂ 1,000 ರೂಪಾಯಿ ಕೇಳ್ತಾವ್ರೆ. ಯಾಕಂದರೆ ಅಲ್ಲಿದೆಯಲ್ಲ, ತ್ರಿವೇಣಿ ಸಂಗಮದಿಂದ ಬರಬೇಕು ಅಂದರೆ 2,000 ರೂಪಾಯಿ ಆದರೆ ಕೊಡುವುದು. ಒಂದು 4 ಕಿಲೋಮೀಟ್ರ್ ಐತೆ ಅಂತ. ಇಲ್ಲಿಂದ ಇಲ್ಲಿಗೆ ಕಮ್ಮಿ ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೇಕೇನೋ ಅಷ್ಟೇ. ನಾವೇ ನಡ್ಕೊಂಬಂದ್ಬಿಟ್ಟಿದ್ದೀವಿ. ಇವ್ರು ಕೊಡೋದು ಯಾಕೆ, ಒಂದು 500 ರೂಪಾಯಿಲಾದರೆ ಹೋಗ್ಬೋದಷ್ಟೇ. ಅದಕ್ಕಿಂತ ಜಾಸ್ತಿ ಕೊಡ್ಬೋದು. ಬರ್ತಾರೆ ಅವರೇ ಹುಡಿಕೊಂಡು, ಬೆಳಗ್ಗೆ ಯಾರೂ ಸಿಗಲ್ಲ ಅಂತ. ನೋಡಿ ಬೆಳಗ್ಗೆ ಆಗಲಿ ಎಷ್ಟು ಹೋಯ್ತಾವೆ ಅಪ್ಪ. ಗುರು ಇಲ್ಲಿ ನೋಡಿದ್ರಲ್ಲ, ಅಲ್ಲಿ ಟಿಕೆಟ್ ನೋಡ್ಬೋದು ನೀವು. 1,500 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡಿದ್ದೀನಿ. ಅಲ್ಲೆಲ್ಲ 1,000 ರೂಪಾಯಿ ಹೇಳಿದ್ರು, ಒಂದು ಸ್ವಲ್ಪ 500 ಜಾಸ್ತಿ ತಗೊಂಡವ್ರು ನನ್ನ ಹತ್ರ. ಏನೋ ಅಂದರೆ ಏನೋ ಸೇಫ್ಟಿ ಅಂತೆ.
ನೋಡೋಣ ಗುರು, ಎಲ್ಲೆಲ್ಲೋ ಹೋಗಿ ಏನೇನೋ ಕಳಿತೀವಂತೆ. ಹಾಂ, 1500 ರೂಪಾಯಿ. ಬನ್ನಿ ಹೋಗೋಣ, ಇದ್ರ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಲೆಟ್ಸ್ ಗೋ ಸಂಗಮಕ್ಕೆ. ಸೂರ್ಯ ಬೇರೆ ಹುಟ್ಬಿಟ್ಟವನೆ, ಹೋಯ್ತಾ ಇರೋದಷ್ಟೇ ಬ್ಯಾಲೆನ್ಸು. ಇಲ್ಲಿಂದ ಹೋಗೋಣ. ಪೊಲೀಸ್ ಇದ್ರ ಮೇಲೆ ಫ್ಲೋಟಿಂಗ್ ಇದನ್ನು ಹಾಕ್ಬಿಟ್ಟವ್ರೆ. ಇಲ್ಲಿ ಹೋಗ್ಬೋದು, ಇದ್ರೊಳಗಡೆ ಹತ್ಕೊಂಡು. ಗುರು, ಈಗ ತಾನೇ ನಮ್ಮ ಬೋಟು ನೋಡ್ಬೋದು ತಳ ಬಿಟ್ಟು ಇವಾಗ ಹೋಗ್ತಾ ಇದೀವಿ. ನೋಡ್ಬೋದು ಇವರೆಲ್ಲ ಇವತ್ತು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಇವರಂತೂ ಶಬರಿಮಲೆಗೆ ಹೋಗೋರು ಗುರು, ತಮಿಳ್ನಾಡವರು. ಶಬರಿಮಲೆಗೆ ಹೋಗಿ ಇಲ್ಲಿಗೆ ಬಂದವರು ಹಂಗೆ ಕುಂಭಮೇಳಕ್ಕೆ. ರೌಂಡ್ ಫುಲ್ ಇಂಡಿಯಾ ಟ್ರಾವೆಲ್ ಮಾಡ್ತಾ ಇರೋದು ಇವರು. ಮೇನ್ ದೇವಸ್ಥಾನ ಯಾವುದೇ ಎಲ್ಲದಕ್ಕೂ ಹೋಗಿ ಬರ್ತಾ ಇರೋದು. ವಿಡಿಯೋ ಕಾಲ್ ಮಾಡಿ ಅವಾಗಿಂದ ಇದೇ ಬರೋ ಪ್ಲೇಸ್ ಎಲ್ಲ ಹೇಳ್ತಾವೆ ಗುರು. ಇದು ಯೂಶಲಿ ಇದು ಮೀನು ಹಿಡಿಯೋಕ್ಕೆ ಅಂತ ಬಳಸುವಂಥ ಬೋಟ್ ಇದು. ಇವರೇನು ಅಂದರೆ ಇವಾಗ ಸೀಸನ್ ಅಲ್ವಾ, ಅದಕ್ಕೋಸ್ಕರ ಈ ಬೋಟ್ನ ಬಳಸ್ಕೊತಾರೆ ಇವಾಗ. ಏನು ಲುಕ್ ಐತೆ ನೋಡ್ರು, ಬೆಳಗ್ಗೆ ಮೈಯೆಲ್ಲ ಜುಮ್ ಅಂತೈತೆ, ಚಳಿ ಬೇರೆ. ಯಾಕೆ ಹೇಳ್ತೀರಾ ನೋಡ್ರಿ, ಈ ಥರ ಕಟ್ಕೊಂಡ್ಬಿಡ್ತಾರೆ ದಾರನ, ಯಾಕಂದರೆ ಅದು ಮರ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ, ಬೇಗ ಬೇಗ ಪುಷ್ ಮಾಡ್ಬೋದು ಅಂತ ಅದನ್ನು. ದೋಣಿ ಗುರು ನಿಂತಂಗೆ ಕಾಣಿಸ್ತೈತೆ, ಇನ್ನೂ ಪುಷ್ ಮಾಡ್ತಿಲ್ಲ, ಆಗಲೇ ಎಷ್ಟು ಸ್ಪೀಡ್ ಆಗೋದಂಗೆ ಅನಿಸ್ತೈತೆ ಗೊತ್ತಾ. ತಣ್ಣು ಗಾಳಿ ಬೀಸ್ತೈತೆ ಗುರು ಅಂತ. ಇವಾಗ ರೆಡಿ ಆಯಿತು ನಮ್ಮ ದೋಣಿ. ಬೋಟಿಂಗ್ ಇದೆ ತಾರ. ಗಾಯ್ಸ್ ಹಾಕೋಣ ಅಂತ ತೊಗೊಂಡಿದ್ದೀನಿ. ಹಾಕೋಣ ಇವಾಗ ಬರುತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ముందు ముందు కన్నా ఆసనేమో అట్లా నేను పడవ బోటింగ్ కదా అంతಲ್ಲ. ಇಲ್ಲಂತೂ ಸಾವಿರಾರು ಪಕ್ಷಿಗಳು ಇವರು. ಇದು ನೀವೇನಾದರೂ ಚೋಚ ಎಸಿಬೇಕಾದ್ರೆ ಸ್ವಲ್ಪ ಹುಷಾರು, ಕೈಯಲ್ಲೇನ ಹಿಡ್ಕೊಂಡು ಹಿಂಗೆ ಎಸೆಗ್ತಾರೆ ಹೋಗ್ತಿದ್ರೆ ಕೈ ಹತ್ರನೇ ಬರೋಂಥ ಚಾನ್ಸಸ್ ಜಾಸ್ತಿ ಐತೆ ನೋಡ್ರಿ. ಈ ಥರ ನೀವು ಆ ಕಡೆ ಇರೋದು ತ್ರಿವೇಣಿ ಘಾಟ್ ಅಂತಾರೆ, ಈ ಕಡೆ ಇನ್ನೊಂದು ರೈಟ್ ಸೈಡಲ್ಲಿ ಐತೆ, ಅದನ್ನ ಅರಲ್ ಘಾಟ್ ಅಂತ ಕರೀತಾರೆ. ಎರಡು ಸೆಂಟ್ರಲ್ ಇರೋದು ಇದು ಸಂಗಮ್ ಪಾಯಿಂಟ್. ಈ ಸಂಗಮ್ ಪಾಯಿಂಟ್ ಹೋಗಿ ಸ್ನಾನ ಮಾಡಬೇಕು. ಇವಾಗ ಅವರು ಎಲ್ಲ ಪೂಜೆ ಗೀಜೆ ಮಾಡಿ ತೇಲ್ ಬಿಟ್ಬಿಟ್ಟವ್ರು ತೆಂಗಿನಕಾಯಿಗಳನ್ನ. ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಅದು ಇವಾಗ ಹೊಸ ಮಿಷಿನ್ಗಳು ತರಿಸೋರು ಇವರು. ಒಂದು ಮಿಷಿನ್ ಅವೇ ಬರ್ತವೆ, ಅವೇ ಎಲ್ಲ ಎತ್ಕೊಂಡು ಕ್ಲೀನ್ ಮಾಡಿಬಿಡ್ತವೆ. ಆಗಲೇ ಬೆಳಗ್ಗೆನೇ ಆಯ್ತಾ ಬಂತು ತೊಗೊಂಡೋಗೋಷ್ಟೊತ್ತಿಗೆ. ಬಂದವರು ನೋಡುವ ನೀವು ಇವಾಗ ಇದೆ ಮೇಯ್ನಾಗಿ ಪಾಯಿಂಟು, ಸಂಗಮ್ ಪಾಯಿಂಟ್ ಅಂತ ಕರೆಯೋದು. ಇಲ್ಲೇ ಗಂಗೆ, ಯಮುನೆ ಮತ್ತು ಭೂಮಿ ಒಳಗಿಂದ ಉಕ್ಕುವಂಥ ಸರಸ್ವತಿ ನದಿಯ ಏನು ಒಂದು ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟಲ್ಲಿ ಇವಾಗ ನಾವಿದ್ದೀವಿ ಪ್ರೆಸೆಂಟಾಗಿ. ಇವಾಗ ಇಲ್ಲಿ ಇಳಿದು ಸ್ನಾನ ಮಾಡ್ಕೊಬೇಕು. ಯಾವ ಥರ ಅಂದರೆ ಒಂದು 10 ನಿಮಿಷ ನಿಲ್ಲಿಸ್ತಾರಷ್ಟೇ, ಇಳಿಬೇಕು, ಇಲ್ಲ ಸ್ನಾನ ಮಾಡ್ಕೊಬೇಕು, ಹಂಗೆ ಎತ್ಕೊತಾ ಇರಬೇಕು. ದುಡ್ಡು ಫೋನೆಲ್ಲ ಹುಷಾರು ಗುರು ಇಲ್ಲೊಂದು ಸ್ವಲ್ಪ, ಯಾಕಂದರೆ ನಮ್ಮ ಸೇಫ್ಟಿಲಿ ನಾವಿರೋದು ಒಳ್ಳೆಯದು.
ಹರ ಹರ ಗಂಗೆ ಗುರು ಅಂತ ನಾಳೆ ಚಿಕ್ಕ ಬಾಟಲ್ ತಂದಿದ್ದೀನಿ ಮನೆ ತಗೊಳಕ್ಕೆ ಅಂತ ಗುರು ಗಂಗಾ ಸ್ನಾನ ಮಾಡಿದ್ದಾಯ್ತು. ಹಚ್ಚಿದೀವಿ ಇವಾಗ ಒಳಗಡೆ ನೋಡುವುದು ಇದು ಗಂಗೆ, ಅದು ಯಮುನಾ, ಸರಸ್ವತಿ ಮೂರು ಬಂದು ಸೇರುವಂಥ ಜಾಗನೇ ಈ ಗಂಗೆ. ನೀವು ಈ ಬದ್ರಿನಾಥ್ಗೆ ಹೋದ್ರೆ ಅಲ್ಲಿ ಈ ಸರಸ್ವತಿ ನದಿ ಉಗಮ ಆಗಿ ಅಲ್ಲೇ ಮುಳುಗ್ತಾಳೆ, ನರ್ಕಲೋಕಕ್ಕೆ ಹೋಗ್ತಾಳೆ ಅನ್ನೋದು ನಂಬಿಕೆ. ಆ ನರ್ಕಲೋಕದಲ್ಲಿ ಹೋಗಿರೋದನ್ನ ಇಲ್ಲಿ ಬಂದು ಅಂತ ಇಲ್ಲಿ ಬಂದು ಸೇರುವಂಥ ಜಾಗ ಇದು. ಅದಕ್ಕೆ ಇದನ್ನ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಆ ತ್ರಿವೇಣಿ ಸಂಗಮದಲ್ಲಿ ಇವತ್ತು ನಮ್ಮ ಬೂಟ್ ಮಾಡುವಂಥ ಕ್ಷಣನ ಕಳೆದಿದ್ದಾಯಿತು. ಇವಾಗ ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ದಡಕ್ಕೆ ಹೋಗ್ಬೇಕಷ್ಟೇ. ದಡಕ್ಕೆ ಹೋಗ್ತಾ ಇರೋಣ ಇವಾಗ. ನೋಡಿ ಎಷ್ಟು ಜನ ಗುರು ಇಲ್ಲಿ ಕರ್ಕೊಂಡ್ಬರ್ತಾರೆ, ಇಲ್ಲೇ ಡುಮ್ಕಿ ಹೊಡ್ಕೊಂಡು ಹಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಹರ್ ಹರ್ ಗಂಗೆ ಇವಾಗ ಅಲ್ಲಿ ಹೋಗೋಣ. ದಡಕ್ಕೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಓಂ ನಮಃ ಶಿವಾಯ. ಗಂಗಾಧರ ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. ಗಂಗಾಧರಾಯ ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. ಗಂಗಾಧರ ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. ಗಂಗಾಧರಾಯ ನಮಃ ಶಿವಾಯ. ನಾಗೇಂದ್ರ ಹಾರಾಯ. ಗುರು ಇದೇ ಬೋಟಲ್ಲಿ ಹೋಗಿದ್ದು. ಇವಾಗ ಹಾಗೆ ಕರ್ಕೊಂಬಂದವ್ರೆ. ಒಂದು ಬಾಟ್ಲು ಇದನ್ನ ಬೇರೆ ತಗೊಂಡಿದ್ದೀವಿ. ಎಲ್ಲ ಅಂಡರ್ವೇರಲ್ಲೇ ಬಂದ್ಬಿಟ್ಟಿದ್ದೀವಿ. ಎಲ್ಲ ನಮ್ಮನ್ನು ನೋಡಿ ಶಾಕ್ ಆಗ್ತಾವ್ರೆ. ಬನ್ನಿ ಅಲ್ಲಿ ಒಳಗಡೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋ ದಾರಿ ಅದು ಹೋಗ್ಬಿಟ್ಟು ಎಲ್ಲ ಇವ್ರು ಇಲ್ಲಿ ಇಟ್ಕೊಂಡ್ಬಿಡ್ತಾವ್ರೆ. ಹಿಂಗೆ ಹೋಗೋಣ ಸಾಕು. ನಾವು ಸ್ವತಂತ್ರ ಪ್ರಜೆಗಳು ಅಂಡರ್ವೇರಲ್ಲೇ ಹೋಗೋಣ, ಏನಾಗಲ್ಲ. ನೋಡೋದ್ವಲ್ಲ ಫೈನಲ್ ಆಗಿ ಸಂಗಮ ತೀರ್ಥ ಪವಿತ್ರ ಸ್ನಾನನ ಮುಗಿಸಿದಾಯಿತು. ಗೊತ್ತಾಯ್ತಲ್ಲ ಗೈಸ್. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಇದೇ ಥರ ಹೊಸ ಹೊಸ ವಿಡಿಯೋ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.